ಮೀಡಿಯಾ ಜಮಾನ. ಯಾವಾಗ ಏನು ಟ್ರೆಂಡಿಂಗ್ನಲ್ಲಿರುತ್ತೆ, ಏನು ವೈರಲ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಳೆದ ವರ್ಷ ಸುಮಾರು 25 ವರ್ಷಗಳ ಹಿಂದಿನ ಸಾಂಗ್ ಕರಿಮಣಿ ಮಾಲೀಕ ನೀನಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೀಗ ಸ್ಯಾಂಡಲ್ವುಡ್ನ ಮತ್ತೊಂದು ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಸುಮಾರು 70 ವರ್ಷಗಳ ಹಿಂದಿನ ಕನ್ನಡ ಚಿತ್ರಗೀತೆಯೊಂದು ಸಖತ್ ಸದ್ದು ಮಾಡ್ತಿದೆ. ಅಷ್ಟಕ್ಕೂ ಆ ಸಾಂಗ್ ಯಾವುದು, ಮತ್ತೆ ಯಾಕೆ ಟ್ರೆಂಡ್ ಸೆಟ್ ಮಾಡಿತ್ತು ಈ ಸಾಂಗ್, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ನಮ್ಮ ಜನ ಫುಲ್ ಅಪ್ಡೇಟ್ ಆಗಿದ್ದಾರೆ. ಯಾವುದೇ ಒಂದು ಸಿಚುವೇಶನ್ ಇರಲಿ, ಅದಕ್ಕೊಂದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಲ್ಲ ಅಂದರೆ ನಿದ್ದೆನೇ ಬರಲ್ಲ ಅನ್ನೋ ಥರ ಆಡ್ತಾರೆ ಕೆಲವರು. ಇತ್ತೀಚೆಗಂತೂ ಸಿನಿಮಾ ಡೈಲಾಗ್ಸ್, ಸಾಂಗ್ಸ್ ಎಲ್ಲದಕ್ಕೂ ರೀಲ್ಸ್ ಮಾಡಿ ಹಾಕುವವರೇ ಹೆಚ್ಚು. ಜನ ಮರುಳು ಜಾತ್ರೆ ಮರುಳು ಅನ್ನೋ ಮಾತಿನಂತೆ ಒಂದು ವಿಡಿಯೋ ನೋಡಿ ಮತ್ತೊಂದಷ್ಟು ಜನ ರೀಲ್ಸ್ ಮಾಡಿ ಟ್ರೆಂಡ್ ಸೆಟ್ ಮಾಡಿಬಿಡ್ತಾರೆ. ಕಳೆದ ವರ್ಷ ಏನಿಲ್ಲ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ರಾಹುಲನನ್ನ ಸೇರಿಸಿ ಆತನೇ ಕರಿಮಣಿ ಮಾಲೀಕ ಅಂತ ಟ್ರೆಂಡ್ ಸೆಟ್ ಮಾಡಿದ್ರು. ಇದೀಗ ಮತ್ತೊಂದು ಸಾಂಗ್ ಟ್ರೆಂಡಿಂಗ್ನಲ್ಲಿದೆ. ಸುಮಾರು 70 ವರ್ಷಗಳ ಹಿಂದೆ ಬಿಡುಗಡೆಯಾದ ಕನ್ನಡ ಸಿನಿಮಾದ ಸಾಂಗ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮದುವೆಯಾದವರ ಬಾಯಲ್ಲೆಲ್ಲ ಇದೇ ಸಾಂಗ್ ಬರ್ತಿದೆ. ಆ ಸಾಂಗ್ ಬೇರೆ ಯಾವುದೂ ಅಲ್ಲ, ನಾನೊಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನ್ನ ನಾ ಕಳೆದುಕೊಂಡೆ. ಈ ಸಾಂಗ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ರೀಲ್ಸ್ ಪ್ರಿಯರು ಇದೇ ಸಾಂಗ್ಗೆ ವಿಡಿಯೋಗಳನ್ನ ಮಾಡಿ ತೇಲಿ ಬಿಡ್ತಿದ್ದಾರೆ. ನಾನೊಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನ್ನು ನಾ ಕಳೆದುಕೊಂಡೆ. ನಾನೊಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನ್ನು ನಾ ಕಳೆದುಕೊಂಡೆ. ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ, ಹೊಯ್ ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ. ಸರಿಗಮ ಪದ ನಿಸ ಸರಿಸ ನಿಸನ್ನಿದ ನಿದ್ದಪ ಪದನಿಸ ನಿಸನ್ನಿದ ನಿದ್ದ ಪದಪ್ಪಮ ಪೌದನಿದ ನಿದ್ದ ಪದಪ್ಪಮ ಪಮ್ಮ ಗರಿಸ ಪಾದ ನೀಸ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮದುವೆಯಾದವರೆಲ್ಲ ತಕ್ಕತಯ್ಯ ದಿಕ್ಕತಯ್ಯ ಅಂತ ಈ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಈ ಸಾಂಗ್ ವೈರಲ್ ಆಗ್ತಿದ್ದಂತೆ ಈ ಸಾಂಗ್ ಯಾವುದು ಅಂತ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹುಡುಕಾಡಿದ್ದಾರೆ. ಅಷ್ಟಕ್ಕೂ ಈ ಸಾಂಗ್ ಸುಮಾರು 70 ವರ್ಷಗಳ ಹಿಂದಿನ ಸಾಂಗ್. 1956ರಲ್ಲಿ ಕಲ್ಯಾಣ್ ಕುಮಾರ್, ಮೈನಾವತಿ ಹಾಗೂ ಎಂ ಜಯಶ್ರೀ ಲೀಡ್ ರೋಲ್ಗಳಲ್ಲಿ ನಟಿಸಿದ್ದ ಮುತ್ತೈದೆ ಭಾಗ್ಯ ಸಿನಿಮಾದು. ವಿಠಲಾಚಾರ್ಯ ನಿರ್ಮಿಸಿ ನಿರ್ದೇಶಿಸಿದ್ದ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಆ ಕಾಲದಲ್ಲಿ ಪ್ರೇಕ್ಷಕರನ್ನ ರಂಜಿಸಿತ್ತು. ಚಿತ್ರಕ್ಕೆ ರಾಜನ್, ನಾಗೇಂದ್ರ ಸಂಗೀತ ಸಂಯೋಜನೆ ಮಾಡಿದ್ರು. ಹುಣಸೂರು ಕೃಷ್ಣಮೂರ್ತಿ, ಬಾಲಕೃಷ್ಣ ಹಾಗೂ ಮಾಸ್ಟರ್ ಹಿರಣ್ಣಯ್ಯ ಸಹ ತಾರಾಗಣದಲ್ಲಿದ್ರು. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಅಗತ್ಯ, ಹೆಣ್ಣು ಯಾರಿಗಿಂತ ಕಮ್ಮಿ ಇಲ್ಲ, ಗಂಡು ತನ್ನ ಅಡಿಯಾಳಾಗಿ ಇರಬೇಕು, ನಾನು ಹೇಳಿದಂತೆ ಕೇಳಬೇಕು ಅಂತ ವಾದಿಸುವ ನಾಯಕಿ. ಸಂಗೀತದ ಮೇಷ್ಟ್ರಾಗಿ ಬಂದು ಆಕೆಯನ್ನ ಮದುವೆಯಾಗಿ ಆಕೆಗೆ ಸರಿತಪ್ಪುಗಳ ಪಾಠ ಮಾಡುವ ನಾಯಕನಾಗಿ ಕಲ್ಯಾಣ್ ಕುಮಾರ್ ನಟಿಸಿದ್ರು. ಇದರಲ್ಲಿ ನಾನೊಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನ್ನ ನಾ ಕಳೆದುಕೊಂಡೆ ಎಂಬ ಹಾಡಿಗೆ ಕಲ್ಯಾಣ್ ಕುಮಾರ್ ಕುಣಿದಿದ್ರು. ಇದೀಗ ಈ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಮದುವೆ ಮಾಡಿಕೊಂಡವರೆಲ್ಲ ಈ ಸಾಂಗ್ಗೆ ರೀಲ್ಸ್ ಮಾಡ್ತಿದ್ದಾರೆ. ಗಂಡನೆಂಬ ಭಯವೂ ಇಲ್ಲವಂತೆ, ಮುಂಡು ಹುಡುಗಿ ತಿಂದು ತಿರುಗೋ ಹೆಗ್ಣವಂತೆ. ಗಂಡನೆಂಬ ಭಯವೂ ಇಲ್ಲವಂತೆ, ಮುಂಡು ಹುಡುಗಿ ತಿಂದು ತಿರುಗೋ ಹೆಗ್ಣವಂತೆ, ಕಾಡು ಹೆಗ್ಣವಂತೆ. ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ, ಹೊಯ್ ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ. ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ಸ್ಪಿನ್ನರ್ ಡಿವೋರ್ಸ್ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ಚಹಲ್ ಹಾಗೂ ಧನುಶ್ರೀ ಡಿವೋರ್ಸ್ ಪಡೆದುಕೊಳ್ಳಲಿದ್ದಾರೆಂಬ ಗಾಸಿಪ್ ಹರಿದಾಡ್ತಿದೆ. ಈ ಬೆನ್ನಲ್ಲೇ ಚಹಲ್ ಹಾಗೂ ಧನುಶ್ರೀ ಡ್ಯಾನ್ಸ್ ಮಾಡಿರೋ ವಿಡಿಯೋಗೆ ನಾನೊಂದು ಮದುವೆ ಮಾಡಿಕೊಂಡೆ, ಮನದಾನಂದನ ಕಳೆದುಕೊಂಡೆ ಸಾಂಗ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ವೈರಲ್ ಮಾಡಿದ್ದಾರೆ. ನಾನೊಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನ್ನು ನಾ ಕಳೆದುಕೊಂಡೆ. ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ, ಹೊಯ್ ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ. ಇಂಡಿಯಾದ ಹುಡುಗಿಯ ಕಟ್ಟಿಕೊಂಡೆ, ಇವಳ ಗಂಡನೆಂಬ ಹೆಸರಿನಿಂದ ಕೆಟ್ಟು ಹೋದೆ, ನಾ ಕೆಟ್ಟು ಹೋದೆ. ಇನ್ನು ಇಲ್ಲೊಬ್ರು ಇದೇ ಸಾಂಗ್ಗೆ ಹೆಂಡತಿ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಹೆಂಡತಿ ಕೋಪಿಸಿಕೊಂಡ್ರೆ ಆಕೆ ಮುಂದೆ ಮದುವೆಯಾಗಿ ಮನದಾನಂದ ಕಳೆದುಕೊಂಡೆ ಅಂತ ಡ್ಯಾನ್ಸ್ ಮಾಡಿದ್ದಾರೆ. ಇಂಡಿಯಾದ ಹುಡುಗಿಯ ಕಟ್ಟಿಕೊಂಡೆ, ಇವಳ ಗಂಡನೆಂಬ ಹೆಸರಿನಿಂದ ಕೆಟ್ಟು ಹೋದೆ, ನಾ ಕೆಟ್ಟು ಹೋದೆ. ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ, ಹೊಯ್ ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ. ಇನ್ನು ಮದುವೆಯಾದ ಗಂಡಸರು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಇದೇ ಸಾಂಗ್ಗೆ ರೀಲ್ಸ್ ಮಾಡಿದ್ದಾರೆ. ಮದುವೆಗೂ ಮುನ್ನ ಫ್ರೀ ಆಗಿದ್ದೆ, ಮದುವೆ ಆದ್ಮೇಲೆ ಮನದಾನಂದ ಕಳೆದುಕೊಂಡೆ ಅಂತ ಅಡುಗೆ ಮನೆಯ ಸಿಂಕ್ನಲ್ಲಿ ಬಿದ್ದಿರೋ ಪಾತ್ರಗಳನ್ನ ತೋರಿಸಿ ರೀಲ್ಸ್ ಮಾಡಿದ್ದಾರೆ.
ನಾನೊಂದು ಮದುವೆಯ ಮಾಡಿಕೊಂಡೆ ಮನದಾನಂದವನ್ನು ನಾ ಕಳೆದುಕೊಂಡೆ ನಾನೊಂದು ಮದುವೆಯ ಮಾಡಿಕೊಂಡೆ ಮನದಾನಂದವನ್ನು ನಾ ಕಳೆದುಕೊಂಡೆ ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ ಹೊಯ್ ತಕ್ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ. ಒಟ್ಟಾರೆ ಈಗ ರೀಲ್ಸ್ ಮಾಡೋರೆಲ್ಲ ಈ ತಕ್ಕತಯ್ಯ ದಿಕ್ಕತಯ್ಯ ಅಂತ ಗುನುಗಲು ಶುರು ಮಾಡಿದ್ದಾರೆ. ಮದುವೆಯಾದವರೆಲ್ಲ ರೀಲ್ಸ್ ಮುಖಾಂತರ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ತಿದ್ದಾರೆ. ಮತ್ತೆ ಕೆಲವರು ರೀಲ್ಸ್ ಕಾರಣಕ್ಕೆ ಒಂದೊಳ್ಳೆ ಹಾಡನ್ನ ಮತ್ತೆ ಕೇಳುವಂತಾಯ್ತು, ಸಿನಿಮಾ ನೋಡುವಂತಾಯ್ತು ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಈ ಸಾಂಗ್ ಕೇಳಿದ್ರಾ, ಸಿನಿಮಾ ನೋಡಿದ್ರಾ, ನಿಮ್ಗೆ ಸಾಂಗ್ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.